ಕೈ ಬಿಡದ ದೇವರ ಆತನಾಗಿದ್ದಾನೆ. ಹಗಲು ರಾತ್ರಿ ನನ್ನ ಬಗ್ಗೆ ಹಿತವಾಗಿ ಆಲೋಚನೆಗಳನ್ನ ಮಾಡುವಂತ ದೇವರಾಗಿದ್ದಾನೆ. ತೂಕಡಿಸದ ಹಾಗೆ ನಿದ್ರಿಸದ ಹಾಗೆ ನನ್ನನ್ನು ಕಾಯುವಂತ ಯೇಸು ಆತನಾಗಿದ್ದಾನೆ. ಹಗಲು ರಾತ್ರಿ ನನ್ನ ಮಗಳನ್ನ ನನ್ನ ಮಗನನ್ನ ಹೇಗೆ ನಾನು ಬೆಳೆಸಬೇಕು, ಹೇಗೆ ಆಶೀರ್ವಾದಗಳನ್ನ ಕೊಡಬೇಕು, ಹೇಗೆ ನನ್ನ ಕಡೆ ಸೆಳೆದುಕೊಳ್ಳಬೇಕೆಂಬುದಾಗಿ ಪ್ರತಿದಿನ ಪ್ರತಿ ರಾತ್ರಿ ಆತನೊಟ್ಟಿಗೆ ಪರಲೋಕವು ನಿಮ್ಮನ್ನು ಆತನ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡುತ್ತಾ ಇರುತ್ತದೆ. ಒಂದು ದಿನವೂ ಕೂಡ ಆತನು ವಿಶ್ರಮಿಸಿಕೊಳ್ಳೋದಿಲ್ಲ. ಎಂಥ ಒಳ್ಳೆ ದೇವರು ಹೇಳ್ರಿ. ಈಗ ಆತನು ಮನಸ್ಸು ಮಾಡಿದರೆ ನಮ್ಮನ್ನು ಯಾವತ್ತೋ ನಾಶ ಮಾಡಬಹುದಾಗಿತ್ತು. ಆತನು ಉದ್ದೇಶ ಮಾಡಿದರೆ ನಮ್ಮನ್ನು ಯಾವತ್ತೋ ನಮ್ಮ ಪಾಪಗಳ ನಿಮಿತ್ತ ನರಕಕ್ಕೆ ಹಾಕಿಬಿಡಬಹುದಿತ್ತು. ಆದರೆ ನನ್ನ ದೇವರು ಹಾಗೆ ಮಾಡಲಿಲ್ಲ. ನೀವೆಷ್ಟು ಸೌಭಾಗ್ಯವಂತರಂತ ಹೇಳ್ತೀನಿ ಕೇಳ್ರಿ. ಪರಲೋಕದಲ್ಲಿ ಸೈತಾನನು ಮಾಡಿದಂಥ ಒಂದೇ ಒಂದು ತಪ್ಪಿಗೆ 2025 ವರ್ಷಗಳಾದರೂ ಕೂಡ ಕ್ಷಮಾಪಣೆ ಸಿಕ್ಕಿಲ್ಲ. ಆದರೆ ನನಗೆ ನಿನಗಾದರೂ ಪ್ರತಿದಿನ ಆತನ ಮಾತನ್ನು ತಪ್ಪಿ ನಡೆದರೂ ಕೂಡ ಪ್ರತಿದಿನವೂ ಪ್ರಲಾಪಗಳೇ ಹೇಳುತ್ತೆ. ಆತನ ಕೃಪೆಯು ನೂತನವಾಗಿ ಹೊಸದಾಗಿ ಪ್ರತಿದಿನ ನಮ್ಮ ಬಳಿಗೆ ಎರಗಿ ಬರುತ್ತದೆ ಅಂತೆ. ಎಷ್ಟು ಸೌಭಾಗ್ಯವಂತರ್ರಿ ನಾವು, ಎಷ್ಟು ಸೌಭಾಗ್ಯವಂತರು. ದೂತರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಸಿಗದೇ ಇರುವಂತ ಸೌಭಾಗ್ಯ ನನಗೆ ನಿನಗೆ ಇವತ್ತು ಕೊಟ್ಟಿದ್ದಾರೆ. ಅಂತ ಮಕ್ಕಳು ನಾವು ಎಷ್ಟು ಬಲವಾಗಿ ಹೇಳಬೇಕು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು. ಯಾವ ಯಜ್ಞದ ಮೇಲೆ ನಾನು ಬಲಿಯಾಗಬೇಕಾಗಿತ್ತು ಅಲ್ಲಿ ಆತನು ಬಲಿಯಾದನು. ನನ್ನ ಯೇಸು ಒಳ್ಳೆಯವನು. ಹೇಳ್ರಿ, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವನು. ಮಾತಿನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ರೀ ಆತನ ಕೃಪಾವರಗಳನ್ನ, ಆತನ ಪ್ರೀತಿ ಸತ್ಯತೆಗಳನ್ನ. ಹಲ್ಲೆಲೂಯಾ. ಇಷ್ಟು ಒಳ್ಳೆಯ ದೇವರಾಗಿರುವಂತ ಯೇಸು ತಾನು ಪ್ರೀತಿಸುವವರ ಜೀವಿತದಲ್ಲಿ ಯಾಕೆ ತಡೆಗಳನ್ನ ಬರಮಾಡುತ್ತಾನೆ? ಯಾಕೆ ತಡೆಗಳು ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತಾರೆ? ಯಾಕೆ ತನ್ನನ್ನು ಆರಾಧಿಸುವಂತ, ತನ್ನನ್ನು ಪ್ರೀತಿಸುವಂತ ಮಕ್ಕಳ ಜೀವಿತದಲ್ಲಿ ಸೋಲುಗಳು, ಮರಣದ ಬಲಗಳು, ಅನಾರೋಗ್ಯಗಳು ಯಾಕೆ ಕಾರ್ಯ ಮಾಡುತ್ತವೆ ಎಂಬುದಾಗಿ ಅನೇಕ ಸಾರಿ ನನ್ನನ್ನಾದಿ ಆಗಿಕೊಂಡು ನಿಮ್ಮ ಜೀವಿತಗಳಲ್ಲೂ ಕೂಡ ಸತ್ಯವೇದವನ್ನು ಓದುವಾಗಲೆಲ್ಲ ನೀವು ಅಂದುಕೊಳ್ತೀರ, ಇಂಥ ಒಳ್ಳೆ ದೇವರು ಯಾಕೆ ನನ್ನ ಜೀವಿತದಲ್ಲಿ ಆತನನ್ನು ನಾನು ಇಷ್ಟು ಪ್ರೀತಿ ಮಾಡುತ್ತೇನೆ, ಹಗಲಿರುಳು ಆತನನ್ನು ಧ್ಯಾನಿಸುತ್ತೇನೆ, ಯಾವುದೇ ಕಷ್ಟ ಬಂದರೂ ಮೊದಲು ಯೇಸಪ್ಪನ ಬಳಿಗೆ ಓಡಿ ಹೋಗುತ್ತೇನೆ, ಆದರೂ ಯಾಕೆ ನನ್ನ ಜೀವಿತದಲ್ಲಿ ಈ ಸೋಲುಗಳು ಬರ್ತಾ ಇದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ರೀತಿಯಾದಂತಹ ಪ್ರಶ್ನೆ ನನಗೆ ಹೆಚ್ಚಾಗಿ ಬಂದಿದ್ದು ಯೇಸು ಸ್ವಾಮಿಯನ್ನ ಅತಿಯಾಗಿ ಪ್ರೀತಿಸುವಂತ ತನ್ನ ಸ್ನೇಹಿತನಾಗಿರುವಂತ ಲಾಜರನು ಒಂದು ದಿನ ಮರಣದ ಕಡೆಗೆ ತೆಗೆದುಕೊಂಡು ಹೋಗುವಂತ ಆ ಅನಾರೋಗ್ಯಕ್ಕೆ ಒಳಗಾಗಿ ಒಂದು ದಿನ ಸತ್ತು ಹೋಗಿಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಸಹೋದರರಲ್ಲಿ ಯೇಸುವಿನ ಮೇಲೆ ಬಹಳ ಪ್ರೀತಿ ಇತ್ತು ಎಂಬುದಾಗಿ. ಅಂದ್ರೆ ಅವರು ಯೇಸುವನ್ನ ಬಹಳ ಹತ್ತಿರದಿಂದ ನೋಡಿದಂತ ಮಕ್ಕಳು, ಯೇಸುವಿನೊಟ್ಟಿಗೆ ಒಡನಾಟ ಇಟ್ಟುಕೊಂಡಂತ ಮಕ್ಕಳು, ಯೇಸುವಿನೊಟ್ಟಿಗೆ ಹಗಲು ರಾತ್ರಿ ಜೀವಿಸಿ ಆತನ ವಾಕ್ಯವನ್ನ, ಆತನ ಸಂದೇಶಗಳನ್ನ ಕೇಳಿದಂತ ಮಕ್ಕಳು. ಒಂದು ತಿಂಗಳ ಹಿಂದೆ, ಜಸ್ಟ್ 1 month ಬ್ಯಾಕ್, ನಾನು ಈ ವಚನವನ್ನ ಧ್ಯಾನ ಮಾಡ್ತಾ ಇದ್ದೆ. ಅಯ್ಯ, ಇಷ್ಟು ಪ್ರೀತಿ ಮಾಡುವಂತ ಈ ಲಾಜರನ ಜೀವಿತದಲ್ಲಿ ಮರಣವನ್ನ ಯಾಕೆ ತಂದೆ ಅಯ್ಯ? ಯಾಕೆ ಸಾಯ್ಬೇಕಿತ್ತು ಆತನು? ಹಾಗೆ ನಿನ್ನ ಪುನರುತ್ಥಾನದ ಶಕ್ತಿಯನ್ನು ತೋರಿಸಬಹುದಾಗಿತ್ತಲ್ಲ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಮರಣವು, ಈ ರೋಗವು ಬಂದಿದ್ದು ಮರಣಕ್ಕಾಗಿ ಅಲ್ಲ, ದೇವರ ಮಹಿಮೆಗಾಗಿ ಎಂಬುದಾಗಿ. ಓಕೆ, ನಾನು ಅರ್ಥ ಮಾಡಿಕೊಂಡೆ. ಇದರಿಂದ ನನಗೆ ಅರ್ಥವಾದಂತ ಸಂಗತಿ ಏನು ಗೊತ್ತಾ? ಮಾರ್ಥಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನ್ ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ. ಮಾರ್ಥಳಿ ಹೇಳ್ತಾಳೆ,
ಯೇಸು ಸ್ವಾಮಿ ಕೇಳಿದಾಗ ನಿನ್ನ ತಮ್ಮ ತಿರುಗಿ ಬದುಕುತ್ತಾನೆ ಅಂತ ಹೇಳಿದಾಗ ಮಾರ್ತಾ ಹೇಳ್ತಾಳೆ, ಹೌದು, ಜಗತ್ ಅಂತ್ಯದ ದಿನದಲ್ಲಿ ನನ್ನ ತಮ್ಮನು ಕೂಡ ಎದ್ದೇಳುತ್ತಾನೆ ಅಂತ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲ ಮಾರ್ತಳೆ, ಜಗದ ಅಂತ್ಯದವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ಪುನರುತ್ಥಾನವು ಜೀವವೂ ಆಗಿರುವಂತ ನಾನೇ ನಿನ್ನ ಮಧ್ಯದಲ್ಲಿ ಇದ್ದೇನೆ. ಅಂತ್ಯದ ದಿನದವರೆಗೂ ನೀನು ಕಾಯುವಂತ ಅವಶ್ಯಕತೆ ಇಲ್ಲ. ಲಾಜರನನ್ನ ನಾನು ಇವತ್ತೇ ಎಬ್ಬಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಇದರಿಂದ ನನಗೆ ಅರ್ಥವಾದಂತ ಸಂಗತಿ ಏನು ಗೊತ್ತಾ? ಯೇಸು ಸ್ವಾಮಿ, ಗಮನವಿಟ್ಟು ಕೇಳಬೇಕು, ಯೇಸು ಸ್ವಾಮಿ ತನ್ನ ಪುನರುತ್ಥಾನದ ಶಕ್ತಿಯನ್ನು ತೋರಿಸೋದಕ್ಕೆ ಸಾಯಬೇಕಾಗಿರುವಂತ ಅವಶ್ಯಕತೆ ಇರಲಿಲ್ಲ. ಮರಣವನ್ನು ಹೊಂದಿ ಮತ್ತೆ ಎದ್ದು ಬಂದೇ ಪುನರುತ್ಥಾನವನ್ನು ತೋರ್ಪಡಿಸುವಂತ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಆತನೇ ಪುನರುತ್ಥಾನವನ್ನ ಆದಿಯಲ್ಲೇ ಬರೆದಿರುವಂತ ಪುನರುತ್ಥಾನದ ಸರ್ವಶಕ್ತನಾಗಿದ್ದನು. ಆದರೂ ಕೂಡ ನನ್ನ ನಿನ್ನ ಪಾಪದ ದೆಸೆಯಿಂದ ಮರಣವೇ ಇಲ್ಲದೆ ಪುನರುತ್ಥಾನವಾಗಿರುವಂತ ಯೇಸು ಸ್ವಾಮಿ ಮರಣದಿಂದ ಮರಣವನ್ನ ಸೋಲಿಸಿ ಪುನರುತ್ಥಾನವನ್ನ ಪಡೆದುಕೊಂಡನು. ಹಲ್ಲೆಲೂಯ. ಆದ್ರೆ ನಾನು ಹೇಳೋದಕ್ಕೆ ಹೊರಟಿರುವಂತ ಸಂಗತಿ, ಪುನರುತ್ಥಾನನಾಗಿರುವಂತ ಯೆಸಯ್ಯ, ನೀನು ಯಾಕೆ ಲಾಜರನ ಜೀವಿತದಲ್ಲಿ ಮರಣವನ್ನ ತೆಗೆದುಕೊಂಡು ಬಂದೆ? ಎಷ್ಟು ಜನರಿಗೆ ಪ್ರಶ್ನೆ ಇದೆ ರೀ. ಒಬ್ರೆತ್ತಿದ್ದಾರೆ. ಒಬ್ರಿಗೇನ ಇರೋದು, ಹಾಗಾದ್ರೆ ಅವರೊಬ್ರೇ ಬೈಬಲ್ ಓದೋದು ಅಂತ ಅರ್ಥ. ಅವತ್ತು ಮುಂಜಾನೆಯಲ್ಲಿ ನಾನು ಈ ವಾಕ್ಯವನ್ನ ಧ್ಯಾನ ಮಾಡಬೇಕಾದ್ರೆ ದೇವರಾತ್ಮನು ನನಗೆ ಹೇಳಿದರು, ಸ್ವಲ್ಪ ಹಿಂದಿನ ಅಧ್ಯಾಯವನ್ನ ಓದು ಮಗಳೇ. ಯಾಕೆ ಅಂತ ನಾನು ನಿನಗೆ ಅರ್ಥ ಮಾಡಿಸ್ತೇನೆ. ಓದೋಣವಾ? 10ನೇ ಅಧ್ಯಾಯದ 27ನೇ ವಚನ, 28ನೇ ವಚನ ನಾನು ಓದುತ್ತೇನೆ. ನಿಮ್ಮ ಬೈಬಲ್ಗಳಲ್ಲಿ ಮಾರ್ಕ್ ಮಾಡಿಕೊಳ್ಳಬೇಕು. ನಾನು ಓದುತ್ತೇನೆ, ಗಮನವಿಟ್ಟು ಕೇಳಬೇಕು. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳರು. ಫರಿಸಾಯರು ಯಹೂದ್ಯರ ಮಧ್ಯದಲ್ಲಿ ಈ ಪ್ರಸಂಗವನ್ನ ಯೇಸು ಸ್ವಾಮಿ ಮಾಡ್ತಾ ಇರ್ತಾರೆ. ನಾನೇ ಒಳ್ಳೆ ಕುರುಬನಾಗಿದ್ದೇನೆ, ನನ್ನನ್ನು ಬಿಟ್ಟು ನನ್ನ ಮುಖಾಂತರವಾಗಿ ಬರದ ಈ ಕುರಿ ಬಾಗಲಾಗಿ ಇರುವಂತ ನನ್ನನ್ನು ಬಿಟ್ಟು ಬರುವಂತ ಎಲ್ಲ ಕುರುಬನು ಕಳ್ಳನಾಗಿದ್ದಾನೆ. ಆದ್ರೆ ನಾನೇ ನಿಜವಾದಂತ ಕುರುಬನು, ನನ್ನ ಕುರಿಗಳಿಗೆ ನಾನು ಪ್ರಾಣವನ್ನು ಕೂಡ ಕೊಡುತ್ತೇನೆ ಎಂಬುದಾಗಿ ಮೊದಲಿನ ಸಾಲುಗಳಲ್ಲಿ, ಮೊದಲಿನ ವಚನಗಳಿಂದ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಬರ್ತಾ ಇರ್ತಾರೆ. ಈ ಬೋಧನೆ ಮಾಡಿದ ನಂತರ ಇಲ್ಲಿ 27ನೇ ವಚನಕ್ಕೆ ಬಂದು ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುವಂತದ್ದಾಗಿದೆ. ಕೇಳೋದು ಮಾತ್ರವಲ್ಲ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿ ನನ್ನನ್ನು ಹಿಂಬಾಲಿಸುವಂತದ್ದಾಗಿದೆ. ನನ್ನ ಕುರಿಗಳನ್ನ ನನ್ನ ಕೈಯಿಂದ ಕಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಬೋಧನೆಯನ್ನು ಮಾಡಿದ ತಕ್ಷಣವೇ ಅಲ್ಲಿದ್ದಂತ ಯಹೂದ್ಯರು ಏನ್ ಮಾಡ್ತಾರೆ ಗೊತ್ತಾರಿ? ಕಲ್ಲುಗಳನ್ನ ತೆಗೆದು ಈತನು ದೇವರ ಅನ್ಕೊಂಡ್ಬಿಟ್ಟಿದ್ದಾನೆ, ದೇವರಿಗೆ ಈತನನ್ನ ಹೋಲಿಕೆ ಮಾಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ? ಕಲ್ಲುಗಳನ್ನ ತೆಗೆದು ಯೇಸು ಸ್ವಾಮಿಯನ್ನ ಕೊಲ್ಲೋದಕ್ಕೆ ಕಲ್ಲುಗಳನ್ನ ಎಸೀತಾರೆ. ಯೇಸು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬಿಡ್ತಾರೆ. ತಪ್ಪಿಸಿಕೊಂಡು ಹೋಗಿ ಯೋಹಾನನು ದೀಕ್ಷಾ ಸ್ನಾನ ಕೊಟ್ಟಂತ ಸ್ಥಳದಲ್ಲಿ ಯೇಸು ಸ್ವಾಮಿ ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ಇರಬೇಕಾದ್ರೆ ಬರುತ್ತ್ರಿ, ಈಗ ಯೂದಾಯ ಸೀಮೆಯಿಂದ ಹೋಗ್ಬಿಟ್ಟಿದ್ದಾರೆ. ದೀಕ್ಷಾ ಸ್ನಾನ ಕೊಡುವಂತ ಯೋರ್ದಾನ್ ಹೊಳೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿ ಆತನು ಆತನ ಶಿಷ್ಯರು ಕುಳಿತಿರಬೇಕಾದ್ರೆ ಮರಿಯಳು ಮಾರ್ತರು ಹೇಳಿ ಕಳಿಸ್ತಾರೆ,
ನೀನು ಪ್ರೀತಿಸುವಂತ ಲಾಜರನು ಮರಣಕ್ಕೆ ಕೊಂಡೊಯ್ಯುವಂತ ಅನಾರೋಗ್ಯದಲ್ಲಿ ಬಳಲುತ್ತಿದ್ದಾನೆ ಅಂತ ಹೇಳಿ ಕಳಿಸಬೇಕಾದ್ರೆ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಈ ರೋಗವು ಮರಣಕ್ಕೆ ಬಂದಿದ್ದಲ್ಲ, ದೇವರ ಮಹಿಮೆಗೆ ಬಂದಿದ್ದು ಎಂಬುದಾಗಿ. ಹಲ್ಲೆಲೂಯ. ಮೊಟ್ಟ ಮೊದಲನೇ ಕಾರಣ ಯಾಕೆ ಯೇಸು ಸ್ವಾಮಿ ಲಾಜರನ ಜೀವಿತದಲ್ಲಿ ಮರಣವನ್ನು ಬರಮಾಡಿದ್ರು ಗೊತ್ತಾ? ಯಾಕೆ ಬರಮಾಡಿದ್ರು ಗೊತ್ತಾ? ಯಾವ ಯಹೂದ್ಯರು ನೀನು ಕುರುಬನಲ್ಲ, ನೀನು ಒಳ್ಳೆ ಕುರುಬನಲ್ಲ, ನೀನು ದೇವರಲ್ಲ ಅಂತ ಯಾವ ಯೂದಾಯ ಸೀಮೆಯಲ್ಲಿ ಆತನನ್ನು ಕಲ್ಲೆಸೆದು ಹೊಡೆದರು, ಅದೇ ಯೂದಾಯ ಸೀಮೆಗೆ ತಿರುಗಿ ಬಂದು ಸತ್ತಿರುವಂತ ಲಾಜರನೆಂಬ ಕುರಿಯನ್ನ ಎಬ್ಬಿಸೋದಕ್ಕಾಗಿ ದೇವರು ಅವನ ಜೀವಿತದಲ್ಲಿ ಮರಣವನ್ನ ತೆಗೆದುಕೊಂಡು ಬಂದರು. ಯಾವುದನ್ನ ಸ್ಪಷ್ಟಪಡಿಸೋದಕ್ಕೆ ಗೊತ್ತಾ? ನನ್ನ ಕುರಿಗಳು ಜೀವಂತವಾಗಿರುವಾಗ ಮಾತ್ರ ನನ್ನ ಸ್ವರವನ್ನ ಕೇಳೋದಿಲ್ಲ, ಸತ್ತಿರುವಾಗಲೂ ಕೂಡ ನನ್ನ ಕುರಿಯನ್ನ ನಾನು ಎಬ್ಬಿಸಿಕೊಂಡು ಕರೆಕೊಂಡು ಬರುತ್ತೇನೆ. ಯಾಕಂದ್ರೆ ನಾನೇ ಒಳ್ಳೆ ಕುರುಬನಾಗಿದ್ದೇನೆ. ಯಾಕೆ ಗೊತ್ತಾರಿ? ಈ ಸಂಕಟ ವೇದನೆಗಳು ನೀನು ಆತನ ಕುರಿಯಾಗಿದ್ದೀಯ, ಆತನು ಪ್ರೀತಿಸುವಂತ ಕುರಿಮರಿಯಾಗಿದ್ದೀಯ, ಆತನ ಮಹಿಮೆಯನ್ನ ಪ್ರಕಟಿಸುವಂತ ಕುರಿಮರಿಯಾಗಿದ್ದೀಯ. ಈ ವೇದನೆ, ಈ ಸಂಕಷ್ಟ, ಈ ರೋಗ, ಈ ಬಡತನ, ಈ ದರಿದ್ರತನ ಬಂದಿದ್ದು ನಿನ್ನ ಮರಣಕ್ಕಾಗಿ ಅಲ್ಲ, ದೇವರ ಮಹಿಮೆಯನ್ನ ನಿನ್ನ ಮುಖಾಂತರವಾಗಿ ಪ್ರಕಟ ಮಾಡೋದಕ್ಕೆ. ಅದಕ್ಕೆ ಹಲವಾರು ಸಾರಿ ನಾನು ಹೇಳ್ತೇನೆ, ಸಂಕಟ ಬಂದಾಗ ಹೆದರಬೇಡ್ರಿ, ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡ್ರಿ, ರೋಗವು ಬಂದ ತಕ್ಷಣ ಮೂಲೆಯಲ್ಲಿ ಕೂತು ಅಯ್ಯೋ ನನ್ನ ಮರಣದ ದಿನ ಯಾವಾಗ ಬರುತ್ತೋ ಅಂತ ಯೋಚನೆ ಮಾಡಬೇಡ್ರಿ. ನೀನು ಆರಾಧಿಸುವಂತ ದೇವರು ಪುನರುತ್ಥಾನವು ಜೀವವೂ ಆಗಿರುವಂತ ದೇವರಾಗಿದ್ದಾನೆ. ಆತನು ಅಷ್ಟು ಸುಲಭವಾಗಿ ನಿನ್ನ ಮರಣಕ್ಕೆ ಒಪ್ಪಿಸುವಂತ ದೇವರಲ್ಲ. ನಿನ್ನ ಮುಖಾಂತರವಾಗಿ ಆತನ ಮಹಿಮೆಯನ್ನ ಪ್ರಕಟಿಸೋದಕ್ಕೆ ಹಲವಾರು ಸಂಗತಿಗಳು ಬರೋದಕ್ಕೆ ಆತನ ಅವಕಾಶ ಮಾಡಿಕೊಡ್ತಾನೆ. ಎಷ್ಟು ಜನ ಹೇಳ್ತೀರಾ ಈಗ ನಾನು ಆತನ ಕುರಿ ಅಂತ? ಎಷ್ಟು ಜನ ಹೇಳ್ತೀರಾ ನಾನು ಆತನ ಕುರಿ ಮರಿ? ಹಾಗಾದ್ರೆ ಒಂದು ಮಾತನ್ನ ಹೇಳ್ತೀನಿ ಕೇಳಿ. ಸತ್ತು 4ನೇ ದಿನ ಆಗಿದ್ರು ಆ ಸಮಾಧಿಯಿಂದ ಆ ಕುರುಬನ ಲಾಜರನನ್ನ ಹೊರಗೆ ತೆಗೆದುಕೊಂಡು ಬಂದನಂದ್ರೆ ಇವತ್ತು ಅದೇ ಕುರುಬನ ಸ್ವರ ನಿಮ್ಮ ಮಧ್ಯದಲ್ಲಿ ಪ್ರಕಟವಾಗುತ್ತಾ ಇದೆ. ಯಾವ ಯಾವ ಕ್ಷೇತ್ರಗಳಲ್ಲಿ, ಯಾವ ಯಾವ ಭಾಗಗಳಲ್ಲಿ ನಿಮ್ಮ ಜೀವಿತ ಮರಣವನ್ನ ಅನುಭವಿಸುತ್ತಾ ಇದೆಯೋ, ಯಾವ ಯಾವ ಕ್ಷೇತ್ರಗಳಲ್ಲಿ ನಿಮ್ಮ ಜೀವಿತ ಸೋಲನ್ನ ಕಂಡುಕೊಂಡಿದೆಯೋ, ಅದೇ ಅದೇ ಕ್ಷೇತ್ರದಲ್ಲಿ ಇವತ್ತು ನಜರೇತಿನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕುರಿಯೇ, ನನ್ನ ಕುರಿ ಮರಿಯೇ, ಆ ಬಡತನದಿಂದ, ಆ ಅನಾರೋಗ್ಯದಿಂದ, ಆ ಮರಣದಿಂದ ಎದ್ದು ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ. ದೇವರ ಪುನರುತ್ಥಾನ ಅಂದ್ರೆ ದೇವರ ಪುನರ್ಸ್ಥಾಪನೆಯ ಶಕ್ತಿಯನ್ನ ನಾವಲ್ಲಿ ನೋಡಿದ್ವಿ. ಇದೆಲ್ಲಕ್ಕಿಂತ ದೇವರ ಪುನರ್ಸ್ಥಾಪನೆಯ ಶಕ್ತಿಯನ್ನು ತೋರಿಸುವಂತ, ಗಮನವಿಟ್ಟು ಕೇಳಬೇಕು, ಒಂದು ಮಹತ್ವವಾದಂತ ಸಂಗತಿಯನ್ನ ನಾನಿವತ್ತು ನಿಮ್ಮ ಮಧ್ಯದಲ್ಲಿ ಪ್ರಕಟ ಮಾಡುತ್ತೇನೆ. ದೇವರ ಪುನರುತ್ಥಾನದ ಶಕ್ತಿಯು, ದೇವರ ಪುನರ್ಸ್ಥಾಪನೆಯ ಶಕ್ತಿಯು ಪ್ರಕಟವಾಗಿದ್ದು ಯೇಸು ಸ್ವಾಮಿಯ ಮರಣದ ನಂತರವಲ್ಲ, ಯೇಸು ಸ್ವಾಮಿ ಲಾಜರನನ್ನು ಎಬ್ಬಿಸಿದಾಗಲ್ಲ. ಆತನ ಪುನರುತ್ಥಾನದ, ಆತನ ಪುನರ್ಸ್ಥಾಪನೆಯ ಶಕ್ತಿಯು ಎಲ್ಲಿ ಆರಂಭವಾಯಿತು ಗೊತ್ತಾ? ಯಾರಾದ್ರೂ ಗೆಸ್ ಮಾಡ್ತೀರಾ? ನೀವು ನೋಡುವಂತ ಈ ಭೂಲೋಕ, ನೀವು ಕಾಣುವಂತ ಈ ಬೆಟ್ಟ ಗುಡ್ಡಗಳು, ಆ ಆಕಾಶ ಮಂಡಲವು, ಆ ಸಮುದ್ರವು ದೇವರ ಪುನರ್ಸ್ಥಾಪನೆಗೆ ಗುರುತಾಗಿದೆ. ಹೇಗೆ ಅಂತ ಹೇಳ? ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆದಿಯಲ್ಲಿ ದೇವರು
ಆಕಾಶ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೆವೆನ್ಸ್ ಅಂತ ಇದೆ, ಅಂದ್ರೆ ಪರಲೋಕವನ್ನ ಭೂಲೋಕವನ್ನ ದೇವ್ರು ಉಂಟು ಮಾಡಿದ್ರಂತೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಿ ಈ ಮಾತನ್ನ? ಆದಿಯಲ್ಲಿ ದೇವರು ಭೂಲೋಕವನ್ನ ಪರಲೋಕವನ್ನ ಉಂಟು ಮಾಡಿದಾನೆ. ಎಷ್ಟು ಜನ ನಂಬ್ತೀರಾ? ನಂಬ್ತೀರಾ? ಓಕೆ. ನಂಬುವವರಾದ ನಿಮಗೊಂದು ಪ್ರಶ್ನೆನ ಕೇಳ್ತೇನೆ. ದೇವರು ಪರಲೋಕವನ್ನ ಭೂಲೋಕವನ್ನ ಉಂಟು ಮಾಡಬೇಕಾದ್ರೆ ಪರಲೋಕವನ್ನ ಪರಿಪೂರ್ಣವಾಗಿ ಉಂಟು ಮಾಡಿದ್ರು, ಭೂಲೋಕವನ್ನ ಅಪರಿಪೂರ್ಣವಾಗಿ ಉಂಟು ಮಾಡಿದ್ರ? ದೇವರೇನಾದ್ರೂ ಸೃಷ್ಟಿ ಮಾಡಿದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡ್ತಾರೆ, ಹೌದಾ? ಹೌದಾ? ಅಲ್ಲಿ ಬಲಹೀನತೆ ಕೊರತೆ ಏನು ಇರೋದಿಲ್ಲ. ಸೊ ವಾಟ್ ಎವರ್ ಹಿ ಕ್ರಿಯೇಟ್ಸ್ ಇಟ್ ವಿಲ್ ಬಿ ಪರ್ಫೆಕ್ಟ್. ಪರಲೋಕ ಪರ್ಫೆಕ್ಟ್ ಆಗಿ ನಿರ್ಮಾಣ ಆಯಿತು ಅಂದ್ರೆ ಭೂಲೋಕನು ಪರ್ಫೆಕ್ಟ್ ಆಗಿ ನಿರ್ಮಾಣ ಆಗಿರ್ಬೇಕಲ್ಲ. ಬಟ್ ಯಾಕೆ 2ನೇ ವಚನದಲ್ಲಿ ಕತ್ತಲಿತ್ತು, ಬರಿದಾಗಿತ್ತು, ಕ್ರಮವಿಲ್ಲದಾಗಿತ್ತು, ಆದಿ ಸಾಗರದ ಮೇಲೆ ಕತ್ತಲೆ ಚಲಿಸುತ್ತಾ ಇತ್ತು, ಮೇಲೆ ಪರಿಶುದ್ಧಾತ್ಮನ ಚಲಿಸುತ್ತಾ ಇದ್ದನು ಎಂಬುದಾಗಿ ಯಾಕೆ 2ನೇ ವಚನದಲ್ಲಿ ಹೇಳುತ್ತೆ? ಇವತ್ತು ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಇವತ್ತು ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಅಕಾರ್ಡಿಂಗ್ ಟು ಬಿಬ್ಲಿಕಲ್ ಸ್ಕಾಲರ್ಸ್, ಸ್ಕೋಫೀಲ್ಡ್ ಅನೋಟೆಡ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಸಿದ್ಧಾಂತದ ಪ್ರಕಾರ, ಒಂದು ಸಿದ್ಧಾಂತದ ಹೆಸರು ಈ ರೀತಿಯಾಗಿದೆ, ಗ್ಯಾಪ್ ಥಿಯರಿ ಎಂಬುದಾಗಿ. ಏನ್ ಹೇಳ್ರಿ? ಎಲ್ಲರೂ ಹೇಳ್ಬೇಕು, ಗ್ಯಾಪ್ ಥಿಯರಿ. ಸೊ ಈ ಥಿಯರಿಯ ಪ್ರಕಾರ ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನಕ್ಕೂ 1ನೇ ಅಧ್ಯಾಯದ 2ನೇ ವಚನಕ್ಕೂ ಬಹಳ ವರ್ಷಗಳ ಅಂತರವಿದೆ ಅಂತ ಅರ್ಥ. ಸಾವಿರಾರು ವರ್ಷಗಳ ಅಂತರವಿದೆ ಅಂತ ಅರ್ಥ. ಸೊ ಯಾವಾಗ ದೇವರು ಭೂಲೋಕ ಪರಲೋಕವನ್ನು ಉಂಟು ಮಾಡಿದರೋ ಆತನು ಪರಿಪೂರ್ಣವಾಗಿಯೇ ಉಂಟು ಮಾಡಿದನು. ಭೂಲೋಕ ಸಮೃದ್ಧಿಯಿಂದಲೇ ತುಂಬಿತ್ತು. ಬೆಟ್ಟ ಗುಡ್ಡಗಳು, ಆಕಾಶಗಳು, ಜಲಗಳು ಎಲ್ಲವೂ ನೋಡೋದಕ್ಕೆ ಸುಂದರವಾಗಿ ರಮಣೀಯವಾಗಿತ್ತು. ಆದರೆ ಮೇಲೆ ಪರಲೋಕದಲ್ಲಿ ಎಲ್ಲರಿಗಿಂತ ಉನ್ನತ ಸ್ಥಾನ ಕೊಡಲ್ಪಟ್ಟಂತ ಒಬ್ಬ ಆರಾಧನೆ ನಾಯಕನು ಅವಿಧೇಯತ್ವವನ್ನು ತೋರಿಸ್ತಾನೆ. ಆ ಅವಿಧೇಯತ್ವದ ಮುಖಾಂತರವಾಗಿ 3ರಲ್ಲಿ 1 ಭಾಗದಷ್ಟು ಅವನಿಗೆ ಸಹಪಾಠಿಗಳಾಗಿದ್ದ ದೂತರು ಮತ್ತು ಲೂಸಿಫರನು ಭೂಮಿಗೆ ದೊಬ್ಬಲ್ಪಡುತ್ತಾರೆ. ಈ ನಾಶ ಮಾಡುವಂತ ಅಂಧಕಾರಗಳೇನ್ ಮಾಡ್ತಾವೆ? ಸಮೃದ್ಧಿಯಾಗಿ ಉಂಟು ಮಾಡಲ್ಪಟ್ಟಂತ ಈ ಭೂಮಿಯನ್ನ ಕತ್ತಲಲ್ಲಿ ಮುಳುಗಿಸಿ ಬಿಡುತ್ತಾರೆ. ನನ್ನ ದೇವರು ಏನಾದ್ರೂ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಬೆಳಕು ನಿರಂತರವಾಗಿರುತ್ತೀರಿ, ಕತ್ತಲು ಅದನ್ನು ಆವರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕತ್ತಲು ಬಂದಿದ್ದು ಸೈತಾನನು ಮತ್ತೆ ಅವನೊಟ್ಟಿಗಿದ್ದಂತ ಸಂಗಡಿಗರು ದೊಬ್ಬಲ್ಪಟ್ಟ ಮೇಲೆ. ಆದರೆ ದೇವರು ಅಷ್ಟಕ್ಕೆ ಬಿಟ್ಟು ಬಿಡುವಂತ ದೇವರಲ್ಲ. ತನ್ನ ನಿರ್ಮಾಣ ನಾಶವಾಗೋದಕ್ಕೆ ಬಿಟ್ಟು ಬಿಡುವಂತ ದೇವರಲ್ಲ. ತನ್ನ ನಿರ್ಮಾಣ ಅಂಧಕಾರದಲ್ಲಿ ಇರೋದಕ್ಕೆ ಬಿಟ್ಟು ಬಿಡುವಂತ ದೇವರಲ್ಲ. ತನ್ನ ಪರಿಶುದ್ಧಾತ್ಮನನ್ನ ಕಳಿಸಿಕೊಡ್ತಾನೆ. ಗಾಢ ಅಂಧಕಾರದಲ್ಲಿ, ಸಮುದ್ರದ ಆಳದಲ್ಲಿ ಬಿದ್ದಿರುವಂತ ಈ ಸೈತಾನನು ಅವನ ದುರಾತ್ಮಗಳನ್ನ ನೀನ್ ಕಂಟ್ರೋಲ್ ಅಲ್ಲಿ ಹಿಡಿದುಕೋ ಅಂತ. ಅದಕ್ಕೆ ಪರಿಶುದ್ಧಾತ್ಮನು ಜಲಚರಗಳ ಮೇಲೆ ಚಲಿಸುತ್ತಾ ಇರ್ತಾನೆ. ಯಾಕೆ ಚಲಿಸುತ್ತಿರ್ತಾರೆ ಗೊತ್ತಾ? ಪರಿಶುದ್ಧಾತ್ಮನು ಭೂಮಿಯನ್ನ ತಿರುಗಿ ಪುನರ್ಸ್ಥಾಪನೆ ಮಾಡೋದಕ್ಕೆ ಭೂಮಿಯನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ದೇವರು ಕಾಲಿಡ್ತಾರೆ, ಬೆಳಕಾಗಲಿ ಅನ್ನುತ್ತಾರೆ, ಬೆಳಕಾಗತ್ತೆ. ಅಲ್ಲಿಂದ ಭೂಮಿಯ ಪುನರ್ಸ್ಥಾಪನೆಯ ಕಾರ್ಯ ಆರಂಭವಾಗತ್ತೆ. ಇವತ್ತು ನಾನು ನಿಮಗೆ ಉತ್ತೇಜನ ಪಡಿಸ್ತಾ ಇದ್ದೇನೆ. 2025 ವರ್ಷಗಳ ಹಿಂದೆ ಆರಂಭವಾದಂಥ ಆ ಪುನರ್ಸ್ಥಾಪನೆಯ ಈ ಭೂಮಿ ಇಷ್ಟು 1000 ವರ್ಷಗಳಾಗುವ ತನಕ ಹಾಗೆ ನಿಂತಿದೆ ಅಂದ್ರೆ, ಕೇವಲ 6 ದಿನಗಳಲ್ಲಿ ಸೃಷ್ಟಿ ಮಾಡಿದಂತ ಈ ಭೂಮಿ ಹೀಗೆ ನಿಂತಿದೆ ಅಂದ್ರೆ
ಈ ಕಡೆ ನೋಡ್ರಿ, ಸತ್ತಿರುವಂತ ಲಾಜರನ ಜೀವಿತವನ್ನ ನಾಲ್ಕನೇ ದಿನಕ್ಕೆ ಎಬ್ಬಿಸೋದಕ್ಕೆ ಶಕ್ತನಾಗಿರುವಂತ ದೇವರು, ಸಂಪೂರ್ಣ ನಾಶನದಲ್ಲಿ ಇರುವಂತ ಈ ಭೂಮಿಯನ್ನ ಬರೀ 6 ದಿನದಲ್ಲಿ ಪುನರ್ಸ್ಥಾಪನೆ ಮಾಡಿದಂತ ಆ ದೇವರು ಇವತ್ತು ನಿನ್ನ ಜೀವಿತವನ್ನ ಒಂದೇ ದಿನದಲ್ಲಿ ಪುನರ್ಸ್ಥಾಪನೆ ಮಾಡೋದಿಲ್ವಾ? ತಿರುಗಿ ಕಟ್ಟೋದಿಲ್ವಾ? ನಂಬಿಕೆ ಇಲ್ವಾ? ಇದೆಯಾ? ಹಾಗಾದ್ರೆ ಮೇಲೆದ್ದು ನಿಂತುಕೊಳ್ಳ್ರಿ. ದೇವರ ಪುನರ್ಸ್ಥಾಪನೆಯ ಶಕ್ತಿಯನ್ನು ನಾವು ಅನುಭವಿಸೋಣ. ದೇವರು ಅವತ್ತು ಮರಣವನ್ನ ಲಾಜರನ ಜೀವಿತದಲ್ಲಿ ತೆಗೆದುಕೊಂಡು ಬಂದಿದ್ದು ಈತನು ನನ್ನ ಕುರಿ ಎಂಬುದಾಗಿ ಸ್ಪಷ್ಟ ಮಾಡಿಸೋದಕ್ಕೆ, ನಾನು ಇವನ ಕುರುಬನ ಎಂಬುದಾಗಿ ಸ್ಪಷ್ಟ ಮಾಡಿಸೋದಕ್ಕೆ, ಇವನು ನನ್ನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಂತ ಮಗುವು, ಇವನನ್ನ ಸೈತಾನನು ಕದ್ದುಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಎಂಬುದಾಗಿ ಸ್ಪಷ್ಟ ಮಾಡಿಸೋದಕ್ಕೆ ದೇವರು ಲಾಜರನ ಜೀವಿತದಲ್ಲಿ ಆ ಮರಣವನ್ನ ಬರಮಾಡಿದನು. ಎರಡನೇದಾಗಿ ತನ್ನ ಪುನರುತ್ಥಾನದ ಶಕ್ತಿ ನಾನು ಸತ್ರೇನೇ ಬರುತ್ತದೆ ಅಂತ ಅಲ್ಲ, ನಾನೇ ಪುನರುತ್ಥಾನ ಆಗಿದ್ದೇನೆ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ದೇವರ ಮರಣವನ್ನ ಬರಮಾಡಿದ್ರು. ಮೂರನೇದಾಗಿ ಗಮನವಿಟ್ಟು ಕೇಳ್ರಿ, ಯಾವ ಯಹೂದ್ಯರು ಯೇಸುವನ್ನ ಕಲ್ಲೆಸೆದು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು, ಈ ಆತನ ಪುನರುತ್ಥಾನದ ಶಕ್ತಿಯಿಂದ ಎದ್ದು ಬಂದಂತ ಆ ಲಾಜರನನ್ನು ನೋಡಿ ಯೇಸುವನ್ನ ನಂಬಿದರು. ಯಾವ ಕೈಗಳು ಕಲ್ಲನ್ನ ಎಸೆಯಿತು ಅವತ್ತು ಅದೇ ಕೈಗಳು ಆತನನ್ನ ಆರಾಧನೆ ಮಾಡಿತು. ಯಾವ ಸಂಗತಿಗಳು ಸುಮ್ಮನೆ ನಿಮ್ಮ ಜೀವಿತದಲ್ಲಿ ಬರೋದಿಲ್ಲ ರೀ. ಎಲ್ಲವೂ ಕೂಡ ದೇವರ ಮಹಿಮೆಯನ್ನ, ದೇವರ ಉದ್ದೇಶವನ್ನ ಪ್ರಕಟ ಮಾಡೋದಕ್ಕೆ ಬರುತ್ತೆ. ದೇವರ ಚಿತ್ತವನ್ನ ಪ್ರಕಟ ಮಾಡೋದಕ್ಕೆ ಬರುತ್ತೆ. ನಿಮ್ಮನ್ನ ಮಹಿಮೆಯಾಗಿ ಭೂಲೋಕದಲ್ಲಿ ನಡೆಸೋದಕ್ಕೆ ಬರುತ್ತೆ. ಯಾವ ಸಂಕಟಗಳು ನಿಮ್ಮನ್ನ ಮರಣಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿನ್ನ ಕುರುಬನು ಬಿಟ್ಟು ಕೊಡೋದಿಲ್ಲ. ನಿನ್ನ ಅಂಗೈಯಲ್ಲಿ ಭದ್ರವಾಗಿ ಆತನು ಹಿಡಿದುಕೊಂಡಿದ್ದಾನೆ. ಯಾವ ಅಂಧಕಾರದ ಬಲಗಳಿಗೆ, ಪಾತಾಳದ ಶಕ್ತಿಗಳಿಗೆ, ವಾಯುಮಂಡಲದ ಅಂಧಕಾರಗಳಿಗೆ ಆತನ ಕೈಯನ್ನ ಬಿಚ್ಚಿ ನಿನ್ನನ್ನು ಎಳೆದುಕೊಂಡು ಹೋಗುವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ನಂಬ್ರಿ ಯೇಸುವಿನ ಮಹಿಮೆಯ ಶಕ್ತಿಯನ್ನ. ಇವತ್ತು ನಂಬ್ರಿ ಆತನ ಮಹಿಮೆಯ ಶಕ್ತಿಯನ್ನ. ಇಲ್ಲಿ ತನಕ ಯಾವ ಹೋರಾಟದಿಂದ ನೀವು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಎಂಥ ವೇದನೆಯಿಂದ, ಎಂಥ ಬಡತನದಿಂದ, ಯಾವ ಶಾಪಗಳನ್ನು ಹೊತ್ತುಕೊಂಡು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಮಗಳಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ, ವೈರಿ ಒಂದು ಕಡೆಯಿಂದ ಬಂದಿದ್ದರೆ 7 ಕಡೆಯಿಂದ ತಿರುಗಿ ಓಡಿ ಹೋಗಲಿ ಯೇಸುವಿನ ನಾಮದಲ್ಲಿ. ಯಾವುದನ್ನ ವೈರಿ ಕತ್ತುಕೊಂಡಿದ್ದಾನೋ, ಯೋಬನಿಗೆ ಬಂದಂತ 2ರಷ್ಟು ಆಶೀರ್ವಾದ ಇವತ್ತು ನಿಮ್ಮ ಜೀವಿತಗಳಲ್ಲಿ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಯಾವ ಮರಣವು ನಿಮ್ಮನ್ನ ಅಂತ್ಯಕ್ಕೆ ಕರೆದುಕೊಂಡು ಹೋಯಿತು ಅದು ದೇವರ ಮಹಿಮೆಗಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಮಾರ್ಪಡಲಿ. ದೇವರ ಮಹಿಮೆ ನಿಮ್ಮ ಜೀವಿತಗಳಲ್ಲಿ ಪ್ರಕಟವಾಗಲಿಕ್ಕಿದೆ ಈ ಸಮಯ.